ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮ್ಸ್ ಗ್ಯಾಲರಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಸಂಡೇ ಟೈಮ್ ಯಾವ ರೀತಿ ಚಿಕನ್ ಸಾಂಬಾರು ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈಗ ನಮ್ಮ ತಮ್ಮ ಚಿಕನ್ ತರಕ್ಕೆ ಹೋಗಿದ್ದಾನೆ. ಸೊ ಅವ್ನು ಬರೋಷ್ಟರಲ್ಲಿ ನಾನು ಏನು ರೆಡಿ ಮಾಡ್ಕೋಬೇಕು ಅವೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ಏನಿದು ಒಗ್ಗರಣೆಗೆ ಮಿಕ್ಸಿಗೆ ಏನೇನು ಹಾಕಬೇಕು ಅವೆಲ್ಲ ಕಟ್ ಮಾಡ್ಕೊಳ್ಳೋದೆಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಕಾಯಿ ಮಾತ್ರ ಹೊಡಿಯೋದು ಬಾಕಿ ಇದೆ. ಅವ್ನು ಚಿಕನ್ ತಂದು ಬಂದಿಸಕ್ನ ಈ ಕಾಯಿನ ಕೊಟ್ಟು ಹತ್ರ ಹೊಡಿಸಿ ಕಾಯಿನ ತುರಿಬೇಕು. ಸೊ ಬರಲಿ, ಅವ್ನು ಹೆಂಗೆ ಹೊಡಿತಾನೆ ತೋರಿಸ್ತೀನಿ ಗೈಸ್ ಕಾಯಿನ. ನನಗಂತೂ ಕಾಯಿ ಹೊಡಿಯೋಕ್ಕೆ ಬರೋಲ್ಲ. ಸೊ ನೋಡೋಣ ಅವನು ಹೇಗೆ ಹೊಡಿತಾನೆ ಅಂತ. ನಿಮಗೂ ತೋರಿಸ್ತೀನಿ ರೀ, ಬರಲಿ ಅವ್ನು ಚಿಕನ್ ತೊಗೊಂಡು ಬರಲಿ, ಅವಾಗ ತೋರಿಸ್ತೀನಿ. ಇದಕ್ಕೆ ನಾನು ಅರಿಶಿನ ಮತ್ತು ಈರುಳ್ಳಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ನಾನು ಐಟಮ್ಸ್ ಹೇಳೋಕ್ಕೆ ಅಂತ ಅವ್ನಿಗೆ ಫೋನ್ ಮಾಡಿದ್ರೆ ಫೋನ್ ನೋಡಿದ್ರೆ ಇಲ್ಲೇ ಇಟ್ಬಿಟ್ಟು ಹೋಗೋನೆ ಗೈಸ್, ಇಲ್ಲೇ ಇಟ್ಬಿಟ್ಟು ಹೋಗೋನೆ. ಇರೋ ನಿಮಿಷ ಬಂದ ಅನಿಸುತ್ತೆ. ಹಾಗೆ ರೀ ಪೆಪ್ಪರ್ ತರಬೇಕು. ಪೆಪ್ಪರ್ ಇಲ್ಲ. ಹಾಂ ಏನು ತಗೋ, ಬ್ಲಾಗ್ ಮಾಡ್ತಾ ಇದ್ದೀನಿ. ಈಗ ತಗೋ ಕೊಡ್ತೀನಿ, ನಾವು ತಗೋಬಾ. ಹಾಂ, ನಾನು ಅದೇ ಹೇಳೋಕ್ಕೆ ಫೋನ್ ಮಾಡಿದೆ ನಿಂಗೆ, ನೀನು ಫೋನ್ ಎತ್ತಿಲ್ಲ. ಹಾಂ ಏನಕ್ಕೆ ನಿನ್ನಿಷ್ಟ? ಹೇಳು ಏನು ಮಾಡ್ತೀಯ ಹೇಳು. ಇವತ್ತು ಪೂರ್ತಿ ಎಕ್ಸ್ಕ್ಯೂಸಿವ್ ಅಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಅಂದ್ಕೊಂಡೆ. ಪೆಪ್ಪರ್ ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಈ 2 ಬೇಕು. ತಗೋಬಾ. ಅಲ್ಲೊಂದು ವಾಲೆಟ್ ಐತಪ್ಪ. ಮೆಣಸು ಬೇಕು. ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಅದೆಲ್ಲ ಏನಿಲ್ಲ, ನಂಗೆ ಮೆಣಸು ಬೇಕು. रुको जरा, सबर करो, बोला धक्का बुक्की नहीं करने का, आराम से लेने का. हाँ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಗೈಸ್ ನೋಡಿ ಗೈಸ್, ಕ್ಲಾರಿಟಿ. मतलब तुम नहीं आओगे? रिक्वेस्ट करो, हाथ जोड़ो, विनती करो, प्लीज बोलो. प्लीज मेरे साथ आइए. प्लीज मेरे साथ आइए. हाँ, जब नहीं आता क्या हो गया? ನೋಡಿ ಗೈಸ್, ವಿಡಿಯೋ ಮಾಡ್ಬೇಕಾದ್ರೂ ನಮ್ಮ ಮನೇಲಿ ಪರ್ಮಿಷನ್ ತಗೋಬೇಕು. ನನ್ನ ವಿಡಿಯೋ ಮಾಡಬೇಕು ಅಂತಂದ್ರೆ ನನ್ನ ಸೇರಿಸಿ ನನ್ನ ಪರ್ಮಿಷನ್ ತಗೊಬೇಕು. ಎಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಪರ್ಮಿಷನ್ ತಗೋಬೇಕು ಅಂತ ಅಂದ್ಬಿಟ್ಟು ನೀನೇ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿದ್ಯಾ? ಕ್ಲಾರಿಟಿ ಗೈಸ್. ನೋಡಿ ಗೈಸ್, ನಿಮ್ಮ ಮನೆಯಲ್ಲೂ ಹಿಂಗೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರು ಫೋನ್ ಮಾಡ್ತಿದ್ಯಾ ಹೇಳು? ನಾನು ಕಾಸು ಕೊಡ್ತೀನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಕ್ಕೇನು. ನೋಡಿ ಗೈಸ್, ನಮ್ಮ ಮಮ್ಮಿಗೆ ಫೋನ್ ಮಾಡ್ತಾವನೆ. ನೋಡಿ ಗೈಸ್, ಹಿಂಗೆ ನೀನು ಅದೇ ನೀನು ಇದ್ದಾಗ ತಾನೇ ಮಾಡಬೇಕು. ಹಲೋ, ಆಫ್ ಮಾಡು ವಿಡಿಯೋನ. ಇನ್ನು ಮಧ್ಯಾಹ್ನ ಊಟ ಮಾಡಿ. ಮಮ್ಮಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೋಬಾ ಅಂದ್ರೆ ನೋಡಮ್ಮ. ಎಲ್ಲ ಹಾಕಿದೀನಿ ಮಮ್ಮಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಖಾಲಿ ಆಗೈತೆ, ಅದೊಂದು ತರಬೇಕು. ನಾನೇ ಹೋಗಿ ತಗೋತೀನಿ ಬಿಡಮ್ಮ, ಪರವಾಗಿಲ್ಲ, ನಾನೇ ಹೋಗಿ ತಗೋತೀನಿ.
ಸೈಲೆಂಟ್ ಆಗಿ ಇದ್ಬಿಟ್ರೆ ಸಾಕು. ನೀವು ತರೋದು ಬೇಡ, ನೀವು ಮಾಡೋದು ಬೇಡ, ನಿಮ್ಗಿಷ್ಟ. ಮಾಡ್ಕ ತಿನ್ಲಿ ಅಂತಂದ್ರೆ ಹಿಂಗೆಲ್ಲ ಆಟ ಆಡ್ತೀರ. ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗಿರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನೀನ್ ಅವ್ರ ಅಮ್ಮ ಅನ್ಬಿಟ್ಟು ನಿನ್ಗೊಂದು ಸ್ಟ್ಯಾಚು ಕಟ್ಸ್ಬಿಡ್ತಾ ಇದ್ರಲ್ಲ. ಸರಿ, ನಾನೇ ಹೋಗಿ ತಗೋಬತ್ತೀನಿ ಬಿಡು. ನೀನ್ ಏನಾರು ಮಾಡ್ಕೊಂಡು ಊಟ ಮಾಡಿ ನೆಮ್ಮದಿಯಾಗಿರಿ ಇಬ್ರು. ನಾನು ನೀವು ಅನ್ಬೇಡಿ ಅಷ್ಟೇ. ಸರಿ ಮಮ್ಮಿ, ಬಾಯ್. ಹಲೋ, ಮಾತಾಡ್ಬೇಕಾಗಿರೋದು ನಾನು, ಫೋನ್ ಮಾಡಿದ್ ನಾನು. ಅಲ್ಲ ಅಮ್ಮ, ನೀನ್ ನಾನೇ ಕಾಸು ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ. ಮೆಣಸು ಸಾಂಬಾರ್ಗೆ ಮೆಣಸೆ ಹಾಕೋದು, ಪುಡಿ, ಮೆಣಸಿನ ಪುಡಿ ಅಲ್ಲ. ನಾನು ಅದನ್ನ ಅಲ್ಲಿಂದ ಎತ್ತಿ ನೋಡ್ತಿದ್ದು, ನೋಡ್ಬಿಟ್ಟು ಅಲ್ಲಿ ಇಟ್ಟಿದ್ದು. ಏನ್ ಕೇಳಿದ್ ನೀನು? ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಮೆಣಸು. ಫಸ್ಟ್ ಏನ ಪೆಪ್ಪರ್ ಅಂತ ತಾನೇ ಹೇಳಿದ್ದು. ಪೆಪ್ಪರ್ ಅಂದ್ರೆ ಏನು? ಪೆಪ್ಪರ್ ಅಂದ್ರು ಮೆಣಸು ಅಂದ್ರು ಎರಡು ಒಂದೇ. ಕಾಯಿ ಅಲ್ಲಿ ಐತಲ್ಲ, ಅದೇ ತಗೋ. ಹ್ಞೂ, ಅದೇ. ಇವಾಗ ಎಲ್ಲಾರು ನಿನ್ ಕಾಯಿ ಹೊಡೆಯೋದನ್ನ ನೋಡ್ಬೇಕಂತ. ಸಮಾಧಾನ ಫುಲ್ ಸಖತ್ತಾಗಿ ಹೊಡೆದ್ಬಿಟ್ಟ ಕಾಯಿನ. ಏನು ಹೇಳ್ತೀಯ ಹೇಳು. ನೋ ರಿಪ್ಲೈ. ನೋಡು ಎಷ್ಟು ಚೆನ್ನಾಗಿ ಹೊಡೆದಿದ್ಯಾ. ಸೊ ಇವಾಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಗೋವಿಂದ ಮೈಕ್ ನಾನು ಹಾಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ನೋಡಿ ಗೈಸ್, ಗೋವಿಂದ ಗೋವಿಂದ ಅಂತ ಹೇಳ್ತವ್ರೆ. ನಾನು ಮಾಡೋ ಅಡುಗೆ ಮೇಲೆ ನಮ್ಮ ಮನೇಲಿ ಇರೋರಿಗೆ ನಂಬಿಕೆನೇ ಇಲ್ಲ ಗೈಸ್. ಏನು ಮಾಡೋದು? ನಾನು ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಮನೇಲಿರೋರಿಗೆ ನಾನು ಮಾಡೋ ಅಡುಗೆ ನಾನು ಇಷ್ಟನೇ ಪಡಲ್ಲ, ಯಾರೂ ಇಷ್ಟಪಡಲ್ಲ ಗೈಸ್. ನಾನು ಮಾಡಿದ್ರೆ ಅಡುಗೆ ನಾನು ಒಬ್ಬಳೇ ತಿನ್ನಬೇಕು. ಸೊ ಎಣ್ಣೆ ಹಾಕಿದ್ದೀನಿ. ಎಷ್ಟು ಆವಾಗಲೇ ರುಬ್ಕೊಂಡಿದ್ನಲ್ಲ ಅರ್ಶಿನ ಈರುಳ್ಳಿ ಅದನ್ನು ಹಾಕ್ತಾ ಇದ್ದೀನಿ. ಸೊ ಈಗ ಚಿಕನ್ ಹಾಕ್ತಾ ಇದ್ದೀನಿ ಗೈಸ್. ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಅಡುಗೆ ಮಾಡ್ತೀನಿ ಅಂತ ಗೊತ್ತಾಗಿ ಸಾಕು ನಾನು ಕಬಾಬು ಬೇಡ ಏನು ಬೇಡ, ಫಸ್ಟು ಸಾಂಬಾರು ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಕಬಾಬು ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಸದ್ಯಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಚಿಕನ್ನು ಬೇಯ ಅಷ್ಟರಲ್ಲಿ ನಾನು ಏನಪ್ಪ ಓನ್ಮ ಓ ನಂಬೇಕು ಕರೀತಾ ಇದೆ. ಈಗ ಚಿಕನ್ ರೆಡಿ ಆಗೋ ಅಷ್ಟರಲ್ಲಿ ನಾನು ಖಾರಕ್ಕೆ ಏನೇನು ರುಬ್ಬಬೇಕು ಅವೆಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ನಾನು ಈರುಳ್ಳಿ ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ದೊಡ್ಡದು. ಒಂದು ಚಿಕ್ಕದು ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತು ಇದೇನಂತಾರೆ ಇದು ಲವಂಗ, ಚಕ್ಕೆ ಲವಂಗ. ಆಮೇಲೆ ಇದು ಪೆಪ್ಪರ್ ಹಾಕ್ತಾಯಿದ್ದೀನಿ. ಮೆಣಸು ಹಾಕ್ತೆ ಅಲ್ವಾ, ಮೆಣಸಾದ್ಮೇಲೆ ಕಡಲೆ ಹಾಕ್ತಾಯಿದ್ದೀನಿ.
ಸೊ ಕಡಲೆ ಆದಮೇಲೆ ನಾನು ಕಾಯಿ ತುರಿಯೋಕ್ಕೆ ಟೈಮ್ ಸಾಕಾಗಿಲ್ಲ. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ. ಓಕೆನಾ ಗೈಸ್, ನಾನು ಖಾರದ ಪುಡಿ ಹಾಕೋದೇ ಮರ್ತೋಗ್ಬಿಟ್ಟೆ. ಡಿಪ್ರೆಷನ್. ಸೊ ಗೋವಿಂದ ಗೋವಿಂದ ಖಾರದ ಪುಡಿ ಹಾಕ್ತಾ ಇದ್ದೀನಿ ಗೈಸ್. ನಾವು ಚಿಕನ್ ಖಾರದ ಪುಡಿನ ಮನೇಲೇ ಮಾಡ್ಕೋತೀವಿ. ಸೊ ಖಾರದ ಪುಡಿ ಪೂರ್ತಿ ಹಾಕ್ಬಿಡ್ತೀನಿ. ಸೊ ಖಾರದ ಪುಡಿ ಹಾಕಿದಾಗಿದೆ. ಈಗ ಹೋಗಿ ನಾನು ರುಬ್ಬಿಕೊಂಡು ಬರುವೆನು. ಓಕೆನಾ, ಈಗ ರುಬ್ಕೊಂಡು ಬಂದಿದ್ದೀನಿ. ಈ ಫಾರ್ಮಲ್ಲಿದೆ. ಸೊ ಈಗ ಚಿಕನ್ ಆಲ್ಮೋಸ್ಟ್ ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಸೊ ಈಗ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಚಿಕನ್ನು ಬೆಂದಿದೆ. ಈಗ ಚಿಕನ್ಗೆ ಇದಾಗ್ತಾ ಇದೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಬೆಂದು ಆದಮೇಲೆ ಉಪ್ಪು ಹಾಕ್ತೀನಿ. ಈಗ ಇದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟೇ ಗಾಯ್ಸ್. ಈಗ ಏನೇನು ಕ್ಲೀನ್ ಮಾಡಬೇಕು ಅವೆಲ್ಲ ಮಾಡಿಬಿಡ್ತೀನಿ. ಅಂದರೆ ಮನೆ ಫುಲ್ ಗಲೀಜಾಗ್ಬಿಟ್ಟಿರುತ್ತೆ. ನಾನು ಏನೇನು ಐಟಮ್ ಕಟ್ ಮಾಡಿ ಇಟ್ಟಿದ್ನೋ ಅವೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ಇದು ಬೆಂದಿರುತ್ತೆ. ಚಿಚ್ಚಿ ಬೇಕಾ? ಚಿಚ್ಚಿ ತಿಂದಿಲ್ವಾ? ಚಿಚ್ಚಿ ಬೈಲ್ತಾ ಇರುತ್ತೆ. ಹೇಗಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಹಿಂಗೆ ತಗೊಂಡೋಗು. ಟೇಸ್ಟ್ ಹೆಂಗೈತೆ? ಏನು ಇವಾಗ ಹೆಂಗೈತೆ ಹೇಳು, ನೋಡ್ದಲ್ಲ? ಉಪ್ಪು ಖಾರ ಕರೆಕ್ಟ್ ಆಗೈತಾ? ಹೇಳು, ಮಮ್ಮಿಗೆ ಫೋನ್ ಮಾಡಿ ಹೇಳ್ತಿದ್ದಲ್ಲ, ಏನಂತೀರ ಇದಕ್ಕೆ? ಓಕೆ, ಎಲ್ಲ ಕರೆಕ್ಟಾಗಿದೆ, ಕರೆಕ್ಟಾಗಿ ಮಾಡಿದ್ದೀನಿ. ಅಲ್ಲಲ್ಲ ಏನೇನೋ ಸಿಕ್ತಿಲ್ಲ ಅದು. ಚಿಚ್ಚಿ ಬಂದೈತ ನೋಡು, ಚಿಚ್ಚಿ. ನಂಗೆ ಗೊತ್ತಿಲ್ಲ, ನನಗೆ ಟೇಸ್ಟ್ ನೋಡಕ್ ಬರಲ್ಲ. ಐ ಡೋಂಟ್ ನೋ ಯಾಕೆ ಅಂತ.
ನನಗೆ ಕರೆಕ್ಟಾಗಿ ಪ್ರಾಪರ್ ಟೇಸ್ಟ್ ನೋಡೋಕ್ಕೆ ಬರಲ್ಲ. ಏನು ಮಾಡೋದಪ್ಪ? ಚಿಕನ್ ಬೆಂದಿದೆ. ಚೆನ್ನಾಗೈತೆ. ಉಪ್ಪು ಖಾರ ಹೇಳು. ಚೆನ್ನಾಗೈತೆ ಅಂತ ಹೇಳ್ದೆ. ಚಿಕನ್ ಬೆಂದಾಯ್ತಾ ಅಂತ ಕೇಳಿ. ಅದೇ ನೋಡ್ತಾ ಇದ್ದೀನಲ್ವ. ಬೆಂದೈತೆ. ಬೆಂದಾಯ್ತಾ? ಉಪ್ಪು ಖಾರ ಚೆನ್ನಾಗೈತೆ ಅಂತ ಹೇಳಿದ್ನಲ್ಲ. ಆಯ್ತು. ಈಗ ನಾನು ಚಿಕನ್ ಸಾಂಬಾರು ಮಾಡಿದ್ದಲ್ಲ ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಚಿಕನ್ ಕೂಡ ಬೆಂದಿದೆ. ನನಗಂತೂ ಇಷ್ಟ ಆಯಿತು ಗೈಸ್. ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.